ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದಲ್ಲಿ ಮನೆಗೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಪೂರ್ಣಿಮಾ ಹಾದಿಮನಿ ವಯಸ್ಸು 35 ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಪತ್ನಿಗೆ ತಗುಲಿದ ಬೆಂಕಿ ನಂದಿಸಲು ಹೋದ ಪತಿ ಕಲ್ಲಪ್ಪ ಹಾದಿಮನಿಗೂ ಸಣ್ಣ ಪುಟ್ಟ ಸುಟ್ಟು ಗಾಯಗಳಾಗಿವೆ. ಮಾಹಿತಿ ಪ್ರಕಾರ ಮನೆಯಲ್ಲಿ ಸುಮಾರು 5 ಲೀಟರ್ ಪೆಟ್ರೋಲ್ ಸಂಗ್ರಹಿಸಿದ್ದ ಸಂಖ್ಯೆ ವ್ಯಕ್ತವಾಗಿದೆ. ಪೆಟ್ರೋಲ್ ದರ ಏರಿಕೆಯಾಗಬಹುದು ಹಾಗೂ ಯುದ್ಧದ ಹಿನ್ನೆಲೆ ಪೆಟ್ರೋಲ್ ಅಭಾವ ಉಂಟಾಗಬಹುದು ಎಂಬ ಆತಂಕದಿಂದ ಸಂಗ್ರಹ ಮಾಡಲಾಗಿತ್ತು ಎಂದು ಹೇಳಲಾಗಿದೆ. ಸಂಗ್ರಹಿಸಿದ್ದ ಪೆಟ್ರೋಲ್ಗೆ ಬೆಂಕಿ ತಗುಲಿರುವ ಸಾಧ್ಯತೆ ಜೊತೆಗೆ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಹತ್ತಿರುವುದಾಗಿ ಕುಟುಂಬಸ್ಥರು ಹೇಳಿದ್ದಾರೆ. ಆದರೆ ಬೆಂಕಿ ಹತ್ತಿದ ನಿಖರ ತನಿಖೆಯ ಬಳಿಕವೇ ತಿಳಿದು ಬರಬೇಕಿದೆ. ಸ್ಥಳಕ್ಕೆ ಧಾರವಾಡ ತಹಸೀಲ್ದಾರ್ ಹಾಗೂ ಗರಗ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದೆ. ತನಿಖೆ ಮುಂದುವರಿಸಿದ್ದಾರೆ. ಒಳಗೆ ಒಬ್ಬಾಕಿದಲ್ರಿ ಅಡಿಗೆ ಮಾಡ್ಕೊಂತೀವಿ ಹೊರಗೆ ಗಾಳಿ ಉಮ್ರಿಗೆ ಹೊರಗೆ ಕುಂತಾರ್ರಿ ಅವ್ರು. ಅಷ್ಟು ಸ್ಥಳ ಅಷ್ಟು ಇದಾಗಿಬಿಟ್ಟು ಮನ್ಯಾಗ ಒಂದು 5-6 ಮಂದಿ ಇದ್ರಿ ಅವ್ರು. ಗಂಡ ಅವ್ರ ಮೈದನ ಅವ್ರವ್ವ ಎಲ್ಲರೂ ಇದ್ರಿ. ಅವ್ರು ಗಾಳಿ ಕುಂತಾರ್ರಿ ಹೊರಗೆ. ಅಲ್ಲೇ ಗುಡಿ ಐತ್ರಿ ಮಂದಿರ ಕಡೆ ಕುಂತಾರ್ರಿ. ಮಂದಿರ ಕಡೆ ಕುಂದ್ರ ಅಂತ ಅಂದ್ರೆ ಇವ್ರು ಆಕೆ ಅಡಿಗೆ ಮಾಡತ್ತಾಳ, ರೊಟ್ಟಿ ಮಾಡತ್ತಾಳ. ಏನು ರೊಟ್ಟಿ ಮಾಡತ್ತಾಳ ಹಣ್ಣು ಮಾಡತ್ತಾಳ ಗೊತ್ತಿಲ್ಲ ನಮಗೂ. ಏನು ನಾವು ಅಷ್ಟು ಮೈತಿ ತಡ್ಕೊಡಾಗ್ರಿ. ಅಷ್ಟಕ್ಕಾಗಿ ಅವ್ರ ಅದು ಗ್ಯಾಸ್ ಬ್ಲಾಸ್ಟ್ ಆಗಿ ಹಾಗೆ ಅಂದ್ರೆ ಇವ್ರು ಎಲ್ಲ ನುಣ್ಸಾಕ್ ಹೋಗ್ರ ಬೆಂಕಿ ಹಚ್ಬಿಟ್ಟತ್ರ. ಪೂರ ಮನೆಯನ್ನ ಸುಟ್ಟು ಹೋಗ್ಬಿಟ್ಟು. ಈಗ ಯಾರು ಬಂದಿದ್ರಿ ಪೊಲೀಸರು? ಎಲ್ಲಾರು ಬಂದಿರ, ಪೇಶ ಬಂದಿದ್ರಿ, ಎಲ್ಲಾರು ಬಂದಿರ. ಎಲ್ಲಾರು ಬಂದು ಎನ್ಕ್ವೈರಿ ಮಾಡಿದಾರೆ. ಪೆಟ್ರೋಲ್ ಅದು ಏನು ಇಲ್ರಿ, ಎಲ್ಲ ಗ್ಯಾಸಿದ್ದ ಪಲ್ಟ್ ಅದ. ಗ್ಯಾಸ್ ಅಂತ ಅಂದ್ರ ಈಕಿಗೆ ಹೊಡೆದ್ ಬಿಡತ್ತಾರ. ಫಸ್ಟ್ ರೊಟ್ಟಿ ಬಿಡತ್ತಾಳಲ್ಲ ಗ್ಯಾಸ್ ಬಾಜು ಕುಂತ ಹೋಗ್ಬಿಟ್ಟೈತಿ. ಮತ್ತೆ ಯಾರಿಗಾರು ಏನಿಲ್ಲ, ಅವಂಗ ಒಂದ್ ಸ್ವಲ್ಪ ಹಾಕಿನ ಎಳ್ಕೊಳಕ್ ಹೋಗಿ ಇವಂಗ ಒಂದ್ ಸ್ವಲ್ಪ ಕೈಗೆ ಟಚ್ ನಮ್ಮ ಮಳ್ಯಾರ ಅವ. ಅಷ್ಟಕ್ಕಾಗಿ ಆಕೆ ನುಣ್ಸಾಕು ಹೇಳ್ರಿ ಆಕಿಗೆ ತೊಗೊಂಡ್ಬಿಟ್ಟದ. ತಗೊಂಡ ಅನಾಹುತ ಐತ್ರಿ ನಮ್ಮ ತಂಗಿಗ್ರಿ. ನಿನ್ನೆ ರಾತ್ರಿ 8:15 ಗ್ಯಾಸ್ ಒಮ್ಗೆ ಡಮ್ ಅಂದತ್ರಿ. ಅವಾಗ ಈಕಿಗೆ ಅಡಿಗೆ ಮಾಡತ್ತಿದ್ರಿ ತಡ್ಕೊ